ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವೆಲ್ಲರೂ ಒಂದು ಗಾದೆಯನ್ನ ಕೇಳಿಯೇ ಇರ್ತೀರಾ, ಬೇಲಿಗೆ ಎದ್ದು ಹೊಲ ಮೇಯ್ತು ಅಂತ. ಇದೇ ರೀತಿ ಎಲ್ಲೋರ್ವ ಉದ್ಯೋಗಿ ಕನ್ನ ಹಾಕಿರುವ ರೋಚಕ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ನಕಲಿ ಚಿನ್ನವಿಟ್ಟು ಬರೋಬ್ಬರಿ 1.53 ಕೋಟಿ ರೂಪಾಯಿ ಗೋಲ್ಡ್ ಲೋನ್ ಪಡೆದಿರುವ ಘಟನೆ ನಡೆದಿದ್ದು, ಈ ಒಂದು ಕೇಸ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅನ್ನ ಹಾಕಿದ ಬ್ಯಾಂಕ್ಗೆ ಕನ್ನ ಹಾಕಿದ ಉದ್ಯೋಗಿ, ಕೊಂಡಿ ಅಸಲಿ ಸರ ನಕಲಿ, ಕೋಟಿ ಕೋಟಿ ವಂಚನೆ. ಹರಾಜು ಚಿನ್ನದ ಹೆಸರಲ್ಲಿ ಉದ್ಯಮಿಗೆ ಮಹಾಮೋಸ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಲೋನ್ ನೀಡುವುದು ತೀರಾ ಸಾಮಾನ್ಯ. ಆದರೆ ಪೀಣ್ಯ ಇಂಡಸ್ ಲ್ಯಾಂಡ್ ಬ್ಯಾಂಕ್ನ ಗೋಲ್ಡ್ ಲೋನ್ ಅಪ್ರೂವರ್ ನಾಗೇಶ್ ಇದನ್ನೇ ತನ್ನ ದರೋಡೆಗೆ ಬಂಡವಾಳ ಮಾಡಿಕೊಂಡಿದ್ದ. ನಕಲಿ ಸರಕ್ಕೆ ಅಸಲಿ ಹಾಲ್ಮಾರ್ಕ್ ಕೊಂಡಿ ಹಾಕಿ ತಾನೇ ಅಪ್ರೂವ್ ಮಾಡ್ತಾ 15 ಅಕೌಂಟ್ಗಳ ಮುಖೇನ ಬರೋಬ್ಬರಿ 1.53 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದ. ಆದರೆ ಇತ್ತೀಚೆಗೆ ನಡೆದ ಬ್ಯಾಂಕ್ ಆಡಿಟಿಂಗ್ನಲ್ಲಿ ಈತನ ಅಸಲಿ ಆಟ ಬಯಲಾಗಿತ್ತು. ತಕ್ಷಣ ಹಣ ಕಟ್ಟದಿದ್ರೆ ಜೈಲು ಗ್ಯಾರಂಟಿ ಅಂತ ಬ್ಯಾಂಕ್ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟಾಗ ಗಾಬರಿಗೊಂಡ ನಾಗೇಶ್ ಮತ್ತೊಂದು ಮಾಸ್ಟರ್ ಪ್ಲಾನ್ ರೂಪಿಸಿದ. ಅವನು ಟಾರ್ಗೆಟ್ ಮಾಡಿದ್ದು ಜಗದೀಶ್ ಅನ್ನೋ ದೊಡ್ಡ ಉದ್ಯಮಿಯನ್ನ. ಬ್ಯಾಂಕ್ನಲ್ಲಿ ಹರಾಜಿಗೆ ಬಂದಿರೋ ಚಿನ್ನವನ್ನ ಕಡಿಮೆ ಬೆಲೆಗೆ ಕೊಡಿಸ್ತೀನಿ, ಮಾರುಕಟ್ಟೆ ಬೆಲೆಗಿಂತ ಬರೋಬ್ಬರಿ 40 ಲಕ್ಷ ಲಾಭ ಸಿಗುತ್ತೆ ಅಂತ ನಂಬಿಸಿದ್ದ. ನಾಗೇಶನ ಮಾತು ನಂಬಿ ಉದ್ಯಮಿ ಜಗದೀಶ್ 1.53 ಕೋಟಿ ರೂಪಾಯಿ ಎಣಿಸಿಕೊಟ್ಟಿದ್ದೇ ತಡ. ಆ ಹಣವನ್ನ ತಗೊಂಡು ಬ್ಯಾಂಕ್ ಬಾಕಿ ತೀರಿಸಿ ನಾಗೇಶ್ ರಾತ್ರೋರಾತ್ರಿ ಎಸ್ಕೇಪ್ ಆಗಿಬಿಟ್ಟ. ನಂತರ ಚಿನ್ನಕ್ಕಾಗಿ ಬ್ಯಾಂಕ್ ಬಳಿ ತೆರಳಿದ ಉದ್ಯಮಿ ಜಗದೀಶ್ಗೆ ನಾಗೇಶ್ನ ಅಸಲಿ ನಾಟಕ ಗೊತ್ತಾಗಿದೆ. ನಂತರ ಮೋಸ ಹೋಗಿರುವುದು ಗೊತ್ತಾಗಿ ಪೀಣ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪೊಲೀಸರು ಈ ಖತರ್ನಾಕ್ ಕಳ್ಳನಿಗಾಗಿ ಬಲೆ ಬೀಸಿದ್ದಾರೆ. ನೆನಪಿಟ್ಟುಕೊಳ್ಳಿ, ಇಂತಹವರು ನಿಮ್ಮ ಬದಿಯೇ ಇರ್ತಾರೆ, ಸ್ವಲ್ಪ ಹುಷಾರಾಗಿರಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.